ನಾನು ಅತಿ ಹೆಚ್ಚು ಗೌರವ ಕೊಡುವ ಕೆಲವೇ ರಾಜಕೀಯ ವ್ಯಕ್ತಿಗಳಲ್ಲಿ ಭೋಜೇಗೌಡರು ಕೂಡ ಒಬ್ಬರು. ಇದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾವಾಗಲೂ ನಾವು ಒಳ್ಳೆ ಕೆಲಸ ಮಾಡಿದವರನ್ನು ನಾವು ಶ್ಲಾಘಿಸಬೇಕಾದ್ದು ನಮ್ಮ ಕರ್ತವ್ಯ. ಇವತ್ತು ಭೋಜೇಗೌಡರವರು ನೀವು ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ರಾಜಕೀಯದ ಅವರ ತಂದೆಯಿಂದ 3 ಬಾರಿ ಅವರು ಶಾಸಕರಾಗಿದ್ದುಕೊಂಡು ಅವರ ತಂದೆಯ ಇದರಿಂದ ಅವರು ಬಂದವರು. ಒಂದು ಕಾನೂನು ತಜ್ಞನಾಗಿಕೊಂಡು ಒಂದು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಇವತ್ತು ಬಾರ್ ಕೌನ್ಸಿಲ್ BCI ವೈಸ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿಕೊಂಡು ನ್ಯಾಷನಲ್ ಲಾ ಆಫ್ ಸ್ಕೂಲ್ ಇಂಡಿಯಾ ಇದರ ಬೋರ್ಡ್ ಆಫ್ ಡೈರೆಕ್ಟರು ಆಗಿದ್ದುಕೊಂಡು ಸ್ಟೇಟ್ ಬಾರ್ ಕೌನ್ಸಿಲ್ನೆಲ್ಲ ಮೆಂಬರ್ ಆಗಿದ್ದುಕೊಂಡು ಹಲವಾರು ರೀತಿಯ ಕಾನೂನು ರೀತಿಯ ಕೆಲವು ಇದರಲ್ಲಿ ಬಹಳಷ್ಟು ಅನುಭವ ಪಡೆದವರು. 5 ವರ್ಷ ಕಾಲ ನಾವು ನೋಡಿದ್ದೇವೆ, ಅವರ ಕಾರ್ಯವೈಖರಿಯನ್ನು ನೋಡಿದೆವು. ಅವರ ಹಲವಾರು ಗುಣಗಳು ನಮಗೆ ಎಲ್ಲರಿಗೂ ಬಹಳ ಇಷ್ಟವಾಗಿ ಅವರು ಮತ್ತೆ 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 ನಮಗೆ ಹತ್ತಿರ ಬಂದರು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಯಾವ ಸಂಬಂಧ ಇದೆ ನಮ್ಮದು ನಿಮ್ಮದು? ಈ ಸಂಬಂಧದ ಅಡಿಯಲ್ಲಿ ಇವತ್ತು ಮಂಗಳೂರು ಇಷ್ಟೊಂದು ಪ್ರೀತಿಯನ್ನು ನನಗೆ ಕೊಟ್ಟಿದ್ದೀನಿ. ಈ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ 30-35 ಸಾವಿರ ಮಕ್ಕಳು ಕಲಿತಾ ಇದ್ದಾರೆ. ನಮ್ಮ ಶಾರದಾ ಪುರಾಣಿಕರಲ್ಲಿ ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ. ಸಾವಿರಾರು ಶಿಕ್ಷಕರಿಗೆ ಕೆಲಸವನ್ನು ನೀಡಿದ್ದಾರೆ. ಒಂದು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಆಳ್ವಾರು ಪುರಾಣಿಕರು ಎಕ್ಸಲೆಂಟು. ಇನ್ನು ಕ್ರಿಶ್ಚಿಯನ್ ಮಿಷನರೀಸ್ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಇಂಥ ವಿದ್ಯಾಸಂಸ್ಥೆಗಳನ್ನು ಕಟ್ಟದೇ ಇದ್ದರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹೇಗಾಗ್ತಾ ಇದೆ? ಮೋರ್ ದ್ಯಾನ್ 75% ಶಿಕ್ಷಣ ಇವತ್ತು ಕೊಡ್ತಾ ಇರ್ತಕ್ಕಂಥವ್ರು ಯಾರ ಇದ್ರೆ ಅದು ನಮ್ಮ ಪ್ರೈವೇಟ್ ಸಂಸ್ಥೆಗಳನ್ನ ವಿಚಾರವನ್ನು ನಾವು ಅತ್ಯಂತ ಧೈರ್ಯದಿಂದ ನಾವು ಹೇಳ್ಬೇಕಾದ್ರೆ ಹೇಳ್ಬೋದು. ಇವತ್ತು ಅದಕ್ಕೆ ಹೇಳಿದೆ, ನಾನು ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸಗಳನ್ನು ಮಾಡ್ತಾ ಇದೆ. ಸ್ಪಂದಿಸುವಂತ ಮನೋಭಾವ, ವಿಶ್ವಾಸ ಅದು ಹೇಗೆ ಬರುತ್ತೆ ಅಂತಂದ್ರೆ ತಂದೆಯಿಂದ ಮಕ್ಕಳಿಗೆ ಬರುತ್ತಲ್ಲ ಹಾಗಾಗಿರುವಂಥದ್ದು. ನಾವು ಸ್ಟಡಿ ಮಾಡುವಾಗ ಬೀರೂರು ಕ್ಷೇತ್ರದಿಂದ ನಮ್ಮ ಭೋಜೇಗೌಡರ ತಂದೆ ಸತತವಾಗಿ ಗೆಲ್ತಾ ಬರ್ತಾ ಇದ್ದು. ನಾವು ಕಾಲೇಜಲ್ಲಿ ಓದ್ಬೇಕಾದ್ರೆ ನಾವು ಯೋಚನೆ ಮಾಡಿ ಕೇಳ್ತಾ ಇದ್ದು, ಹೇಗೆ ಗೆಲ್ತು ಬರ್ತಾರೆ ಕಂಟಿನ್ಯೂಸ್ ಆಗಿ ಅಂತ. ನಾವು ವಿಚಾರವನ್ನ ಮಾಡಿದಾಗ ನಮ್ಮಲ್ಲಿ ಎಲ್ಲಿ ಒಳ್ಳೆಯತನ ಇದೆಯೋ ಆ ಒಳ್ಳೆಯತನ ನಮ್ಮನ್ನೆಲ್ಲರೂ ಕಾಪಾಡುತ್ತೆ. ಇದೆ SR ಲಕ್ಷ್ಮಯ್ಯ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರಿತ್ತು ಅವರಿಗೆ. ಯಾರೇ ಹೋದರೂ ಸಹ ಒಂದು ಸ್ಪಂದಿಸುವಂತ ಮನೋಭಾವನೆ ಹೊಂದಿರುವಂತ ಪೂಜ್ಯರು ನಮ್ಮ SR ಲಕ್ಷ್ಮಯ್ಯ ಅವರು. ಅದೇ ರೀತಿಯಾಗಿ ಇವತ್ತು ನಮ್ಮ ಮುಂದೆ ಎಲ್ಲರ ಮುಂದೆ ಇದ್ದಾರೆ ನಮ್ಮ ಭೋಜೇಗೌಡರು. ಯಾವುದೇ ಸಮಸ್ಯೆ ಆಗಲಿ ಬಹಳ ಸ್ಪಂದಿಸುವಂತ ವ್ಯಕ್ತಿಯಾಗಿರ್ತಾರೆ. ಎಲೋಷಿಯಸ್ ಪದವಿ ಪೂರ್ವ ಕಾಲೇಜ್ ಮಂಗಳೂರು ಇವರ ಪರವಾಗಿ ಹಾರ್ದಿಕ ಸ್ವಾಗತ. ಬೇಡಿಕೊಳ್ಳುವೆ ದೇವನೇ, ಕರುಣಿಸಯ್ಯ ದೀನಬಂಧು, ಕರುಣಿಸಯ್ಯ ದೀನಬಂಧು, ಜೀವಕೋಟಿ ಕಾವನೇ
ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು. ನಿನ್ನ ನಾಮ ಸ್ಮರಣೆಯನ್ನು ಮರೆಯದಂತೆ ಕರುಣಿಸು. ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾರುಗಾಣಿಸು. ಕಷ್ಟ ಸಮಯದಲ್ಲಿ ಕೈಯ ಬಿಡದೆ ಪಾರುಗಾಣಿಸು. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ಬೇಡಿಕೊಳ್ಳುವೆ ದೇವನೇ, ಬೇಡಿಕೊಳ್ಳುವೆ ದೇವನೇ. ഋതുവിനുള്ളിലാരോ സ്വരപ്പെടുത്തിയോരോ നിറത്തിലുള്ള സംഗീതം രസരാഗം വിവിധ മതിഗാഠം പ്രകൃതിയുടെ നാദം പ്രണയമയമാനന്ദം ലയമേകം സമഭാവം ശുഭഗീതം. ഓരോ ഋതുവിനുള്ളിലാരോ സ്വരപ്പെടുത്തിയോരോ നിറത്തിലുള്ള സംഗീതം രസരാഗം വിവിധ മതിഗാഠം പ്രകൃതിയുടെ നാദം പ്രണയമയമാനന്ദം ലയമേകം സമഭാവം ശുഭഗീതം. ದೀಪ ಪ್ರಜ್ವಲನೆಯ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರಿಂದು ಸನ್ಮಾನಗೊಳ್ಳಲಿಕ್ಕಿರ್ತಕ್ಕಂಥ MLC ಸಾಮಾಜಿಕ ಕಾರ್ಯಕರ್ತ ಶ್ರೀಯುತ ಭೋಜೇಗೌಡ್ರೆ, ಎಲ್ಲ ಆಮಂತ್ರಿತರೆ, ಎಲ್ರಿಗೂ ಕೂಡ ಒಂದು ಜಾಗದಲ್ಲಿ, ಒಂದು ಸಂಸ್ಥೆಯಲ್ಲಿ, ಒಂದು ಉದ್ಯೋಗದಲ್ಲಿ ಯಶಸ್ಸು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಯಶಸ್ಸು ಪಡೀತಾನಂತಂದರೆ ಅವನಲ್ಲಿ ಪ್ರಾಮಾಣಿಕತನ ಇರಬೇಕು, ಪರಿಶ್ರಮ ಇರಬೇಕು, ಅದರ ಬಗ್ಗೆ ಆಸಕ್ತಿ ಮತ್ತು ಆ ವೃತ್ತಿಯನ್ನು ಮನಪೂರ್ವಕವಾಗಿ ಪ್ರೀತಿಸಿ ಒಪ್ಪಬೇಕು. ಅಂಥವರು ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಮುಖ್ಯವಾಗಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಎಲ್ರಿಗೂ ಕೂಡ ಅಧ್ಯಾಪಕರಾಗಿ ಯಶಸ್ಸು ಪಡೆಯಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಸೇವೆ ಮಾಡತಕ್ಕಂತಹ ಆ ಸೌಭಾಗ್ಯವನ್ನು ಭಗವಂತ ಅವರಿಗೆ ಕಳಿಸಲಿ ಅಂತ ಹೇಳಿ ನನ್ನ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್. ನಮ್ಮ ಭೋಜೇಗೌಡರ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಕೂಡಲೇ ಬರ್ತೇನಂತ ಹೇಳಿದೆ. ಭೋಜೇಗೌಡರನ್ನ ಒಂದು 5 ತಿಂಗಳ ಹಿಂದೆ ಅವರನ್ನು ಪರ್ಸ್ನಲ್ ಮೀಟ್ ಆಗುವಂಥ ಅವಕಾಶ ಸಿಕ್ಕಿತು. ಬಹುಶಃ ಒಂದು ರಾಜಕೀಯ ವ್ಯಕ್ತಿಯಲ್ಲಿ ಅಷ್ಟು ಡೌನ್ ಟು ಅರ್ತ್ ವ್ಯಕ್ತಿಯನ್ನು ನಾನು ಖಂಡಿತ ನೋಡಿಲ್ಲ. 10-15 ವರ್ಷಗಳಿಂದ MLA MP ನಾವು ಮೀಟ್ ಮಾಡಿದಾಗ ಅವರ ಒಂದು ಎಟಿಟ್ಯೂಡ್ ಇವರಿಗೂ ರಿಯಲಿ ಅವರು ಒಂದು ಲಾಸ್ಟ್ ಪರ್ಸನನ್ನು ಹಿಡಿದು ಮಾತಾಡಿಸುವ ರೀತಿ ನೋಡಿದಾಗ ಇಂಥ ವ್ಯಕ್ತಿಗಳು ನಮ್ಮ ರಾಜಕೀಯದಲ್ಲಿ ಬಂದರೆ ಶಿಕ್ಷಣ ಎಲ್ಲದರಲ್ಲೂ ಸಹ ಆರೋಗ್ಯ, ಶಿಕ್ಷಣ, ಸಂಸ್ಕಾರಗಳು ಖಂಡಿತ ವೃದ್ಧಿ ಆಗ್ತದೆ ಅಂತ ಹೇಳುವುದಕ್ಕೆ ಭೋಜೇಗೌಡ ಅವರ ಎದುರು ನಾನು ಇದಕ್ಕೆ ಹೇಳುವುದಲ್ಲ, ದಿಸ್ ಈಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನಾನು ತುಂಬ ಜನ ಭೋಜೇಗೌಡರನ್ನ ಮೀಟ್ ಮಾಡಿದಾಗ ಹೀಗೀಗ ಆಯ್ತು ಅಂತ ಹೇಳಿದೆ. ಬಹುಶಃ ಭೋಜೇಗೌಡರು ಬಗ್ಗೆ ಆಲ್ರೆಡಿ ನಮ್ಮ ಪುರಾಣಿಕರು ಹೇಳಿದರು. ಅವರ ಮುಂದಿನ ದಿನದಲ್ಲಿ ಅವರೊಂದು ಮಿನಿಸ್ಟರ್ ಆಗಿ ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಒಂದು ಮಾದರಿಯ ರಾಜಕೀಯ ವ್ಯಕ್ತಿಯಾಗಿ ಬರಬೇಕಂತ ನಾವು ದೇವರಲ್ಲಿ ಕೇಳಿಕೊಳ್ಳುವ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಚಾರ್ಯರಿಗೆ ಸನ್ಮಾನ ಸಮಾರಂಭ ಇದೆ. ಖಂಡಿತ ಇದೊಂದು ಒಳ್ಳೆಯ ಪರಿಕಲ್ಪನೆ ಹಾಗೂ ಮುಂದಿನ ದಿನದಲ್ಲಿ ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. My dear friends, this is a special occasion where we are very happy to felicitate our dear MLC for representing the Teachers Constituency Southwest. We are really indeed proud of you, sir, for representing us once again, and we are hoping that in the days to come, you will voice out our concerns, our needs in the educational field. As it was already said that he is a very simple and down-to-earth man. And I did have occasions previously, some months back, in Mudubidre in Alwas campus when I met sir for the first time. And today as well, in the little short meeting that we had, he helped me to put my shawl and my garland and my book in the bag. There were so many others, but then it shows his character. Avara sadguna, saralate, ಮನೋಭಾವ ಏನುಂಟು ಈಗಾಗಲೇ ಹೇಳಿದ್ದು ಅವರಲ್ಲಿ ಎದ್ದು ಕಾಣುತ್ತದೆ. In the days to come, we need to grow up as institutions, as teachers, as people who are involved in the educational field. I would like to end with something that we already know. How many of us have Nokia mobile? ಯಾರ ಹತ್ರ ಎಲ್ಲ Nokia ಮೊಬೈಲ್ ಉಂಟು? ಈಗ ಒಬ್ಬರಲ್ಲಿ ಉಂಟು. ಎಷ್ಟು ಮಂದಿಯಲ್ಲಿ Nokia ಮೊಬೈಲ್ ಒಂದು 10-15 ವರ್ಷಗಳ ಹಿಂದೆ ಇತ್ತು? ನಾವೆಲ್ಲರೂ ಮೊಬೈಲ್ ಯೂಸ್ ಮಾಡೋದನ್ನು ಕಲ್ತದ್ದೇ Nokia ಕಂಪನಿಯಿಂದ. So much so people used to say, I have a Nokia, not a cell phone, not a mobile. ನನ್ನಲ್ಲಿ ಮೊಬೈಲ್ ಉಂಟಂತ ಹೇಳ್ತಿಲ್ಲ, ನಮ್ಮಲ್ಲಿ Nokia ಉಂಟಂತ ಹೇಳಿದರು. ಆದರೂ ಕೂಡ ನಮ್ಮಲ್ಲಿ ಒಬ್ಬರು ಅನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಕೂಡ Nokia ಇವತ್ತಿಲ್ಲ. ಅವರಿಗೆ ಬಹುಶಃ ಸನ್ಮಾನ ಮಾಡಬೇಕು ನಾವು. ಯಾಕೆ, ಏನಾಯಿತು? Nokia did not upgrade itself. Nokia did not improve itself. Why am I telling this in this occasion? That we have grown a lot. Our education system is growing and changing a lot. But we need to upgrade ourselves to the world standards. ನಿಮಗೆ ಒಳಿತನ್ನು ನಾನು ಆಶಿಸುತ್ತಾ ದೇವರ ಆಶೀರ್ವಾದವನ್ನು ಬೇಡುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. We the students of XLPU College are here to present our dance consumed by the passion, energy and vibrant celebration of life. Lastly, Kodavaatu, a joyous celebration of Kodagu with rhythmic beats captivating the audience. Thank you. ಗಜವದನ ಬೇಣುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆ ಬನೆ ಗಜವದನ ಬೇಣುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆ ಬನೆ ಗಜವದನ ಬೇಣುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೋರೆ ಬನೆ
ರಾಶಿಯು ഇരുಳು ಆದರೆ ಮೊಗದಲ್ಲಿ ಬೆಳಕಿದೆ. ನಿನ್ನ ಮಾತಿನ ಪ್ರವಾಹದಲ್ಲಿ ಸುಳ್ಳಿನ ಪ್ರಭಾವ ಚೆಲ್ಲಿ ಹೊಗಳಿಕೆ ನೀ ಸುರಿವಾಗ ನಂಬಲು ಆಗುವುದೇ. ಸಾರಿ, ನಾನು ಇಲ್ಲಿ ಬಂದು ನಿಂತೆ. ಯಾಕೆ ಹೇಳಿದರೆ ನಾನು ಅಲ್ಲಿ ನಿಂತರೆ ಕಾಣೋದೇ ಇಲ್ಲ. ಓಕೆ, ಅದಕ್ಕೆ ನಾವು ನಮ್ಮ ಹುಟ್ಟಿನಲ್ಲಿ ಹೇಗಿರ್ತೇವೆ ಅಂತೇಳಿ ಇಂಪಾರ್ಟೆಂಟ್ ಅಲ್ಲ. ನಾನು ಗಿಡ್ಡಾಗಿ ಹುಟ್ಟಿದ್ದೇನೆ, ದಟ್ ಈಸ್ ದ ಫ್ಯಾಕ್ಟ್, ಅಕ್ಸೆಪ್ಟ್ ಇಟ್. ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಯಾವ ರೀತಿ ನಾವು ಇದ್ದದರಲ್ಲಿ ಹೇಗೆ ನಮ್ಮ ಪ್ರತಿಭೆಯನ್ನು ತೋರಿಸೋದು, ಎಲ್ಲರಿಗೆ ಕಾಣುವಾಗೆ ಆಗುವಂಥದ್ದು ಹೇಗೆ ಅಂತೇಳಿ ಹೇಳುವಂಥದ್ದನ್ನು ಎಲ್ಲ ಟೀಚರ್ ಆಗಲಿ ಎಲ್ಲರೂ ಆಲೋಚನೆ ಮಾಡಬೇಕು. ಅದರಿಂದಾಗಿ ನಾನು ಆ ಪೋಡಿಯಂ ಹಿಂದೆ ನಿಂತ್ಕೊಂಡು ನಾನು ಕಾಣದೇ ಇದ್ದಾಗ ನಾವು ಇದು ಐ ಆಮ್ ಬೇಸಿಕಲಿ ಅ ಟೀಚರ್. ನಾವು ಟೀಚರ್ಸ್ ಯಾವಾಗಲೂ ಹೇಗೆ ಹೇಳಿದರೆ ನಮಗೆ ಎಲ್ಲ ಸ್ಟೂಡೆಂಟ್ ಕಾಣಬೇಕು, ಸ್ಟೂಡೆಂಟ್ಸಿಗೆ ನಾವು ಕಾಣಬೇಕು. ದಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಉಳಿದದೆಲ್ಲ ಮತ್ತೆ ಫಸ್ಟಿಗೆ ನಾವು ಕಾಣ್ತಾ ಇದ್ದೇವಾ, ಬಿಕಾಸ್ ವೆನ್ ಇಟ್ ಈಸ್ ಆವಾಗ ಮಾತ್ರ ನಾವು ಅವರನ್ನು ರೀಚ್ ಆಗಲಿಕ್ಕಾಗತ್ತೆ. ಇವತ್ತಿನ ಸನ್ಮಾನವನ್ನು ತಗೊಳ್ಳಿಕ್ಕಿರುವಂಥ ಭೋಜೇಗೌಡರು ನಮಗೆಲ್ರಿಗೂ ಎಕ್ಸಾಂಪಲ್. ನೀವೆಲ್ಲ ಕೇಳಿರ್ಬೋದು ಅವರು ಹಾಡಿದಂಥದ್ದು ವಿಧಾನ ಪರಿಷತ್ತಲ್ಲಿ, ಬರುವೇನೆ ತಂಗಿ ಮದುವೆಗೆ. ಏನು ಹೇಳಿದ್ರು ಈಗ ನಾನು ಮಾತನಾಡಿದಾಗೆ, ರಾಜಕೀಯದಲ್ಲಿ ತುಂಬ ಜನ ಇರ್ಬೋದು, ರಾಶಿಗಟ್ಟಲೆ ಜನ ಇದ್ದಾರೆ. ನಾವಿಲ್ಲಿ ಎಷ್ಟು ಜನ ಇದ್ದೇವೆ ಅಲ್ಲಿಗೆ ಅದಕ್ಕಿಂತ ಜಾಸ್ತಿ ಇದ್ದೇವೆ. ಆದರೆ ಬೇರೆಯವರ ಆ ಗುಂಪಲ್ಲಿ ಹೌ ಟು ಸ್ಟ್ಯಾಂಡ್ ಔಟ್, do a small thing, a small change, so that you can contribute to that field, saying that yes, I can stand out. ಸೊ ಆ ರೀತಿ ಅವರಲ್ಲಿರುವಂತಹ ಒಂದು ಏನು ಈ ಹ್ಯಾಸ್ ಅ ಟ್ಯಾಲೆಂಟ್ ಅದನ್ನು ತೋರಿಸ್ಲಿಕ್ಕೆ, ಇಟ್ಸ್ ನಾಟ್ ಶೋ ಆಫ್, ನೆನ್ಪಿಟ್ಕೊಳ್ಳಿ, ಇಟ್ಸ್ ನಾಟ್ ಶೋ ಆಫ್, ಇಟ್ ಈಸ್ ಜಸ್ಟ್ ಕಾಂಟ್ರಿಬ್ಯೂಟಿಂಗ್ ಇನ್ ಅ ಡಿಫ್ರೆಂಟ್ ವೇ. ಯಾಕೆ ಹೇಳಿದರೆ ಒಂದು ಮನುಷ್ಯನಿಗೆ ಆರ್ಟ್, ಕಲ್ಚರ್ ಇದರಲ್ಲಿ ಯಾವಾಗ ಒಂದು ಟೇಸ್ಟ್ ಇದೆಯಾ ಅವನು ಎಲ್ಲವನ್ನು ನೋಡುವಂಥದ್ದು ಡಿಫ್ರೆಂಟ್ ಆಗತ್ತೆ. ಬೆಸ್ಟ್ ಫಾರ್ ದ ಎಕ್ಸಾಂಪಲ್, ಇವತ್ತು ನಾವೆಲ್ಲ ಇಲ್ಲಿ ಮೇಲೆ ಬಂದ್ವಿ, ನಾವು ಅವರಿಗೆ ಸನ್ಮಾನ ಮಾಡಬೇಕು, ಅವ್ರು ನಮಗೆ ಸನ್ಮಾನ ಮಾಡಿದರು. ಮತ್ತು ಒಂದು ಹೇಳ್ತೇನೆ ಸರ್, ಫಸ್ಟ್ ಟೈಮ್ ಯಾರಾದರೂ ಶಾಲ್ ಹಾಕಿದ್ರು, ನಾನು ಯಾವಾಗಲೂ ಇದನ್ನು ಹೇಳಲಿಕ್ಕುಂಟು, ಶಾಲ್ ಹಾಕಿದ ಕೂಡಲೇ ಮದುವೆ ಆಗೋದಿಲ್ಲ. ಯಾಕೆ ಅಷ್ಟು ಒಂಥರ, ಇಲ್ಲಪ್ಪ ಶಾಲ್ ಹಾಕೋದು, ಯಾರಾದರೂ ಮೇಡಮಿಗೆ ಹೇಳಿ, ಇಲ್ಲ ಕೈಯಲ್ಲಿ ಕೊಟ್ಟು ಬಿಡ್ತಾರೆ. ನಿಮ್ಮ ಮನಸ್ಸು ಶುದ್ಧ ಯಾವಾಗ ಇದ್ದಾಗ ನಮಗೆ ಶಾಲ್ ಹಾಕಿ ಮಾಲೆ ಹಾಕಲಿ ಏನೂ ಆಗೋದಿಲ್ಲ. ದಟ್ ಈಸ್ ವಾಟ್ ಎವ್ರಿಬಡಿ ಹ್ಯಾಸ್ ಟು ಥಿಂಕ್ ದಟ್ ನಮ್ಮ ಭಾವನೆಗಳು ಒಳ್ಳೆದಿದ್ದಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಒಂದು ಟೀಚರ್ಗೆ ಕೂಡ ಪ್ರಾಚಾರ್ಯರ ಸಂಘ, ಅದರಿಂದಾಗಿ ನಾನು ಪ್ರಿನ್ಸಿಪಲ್ ಆಗಲಿ ಇಲ್ಲ ನಾರ್ಮಲ್ ಟೀಚರ್ಸ್ ಆಗಲಿ, ಫಸ್ಟ್ ವಾಟ್ ಯು ಹ್ಯಾವ್ ಟು ಥಿಂಕ್ ಇಸ್ ನಮ್ಮ ಮನಸ್ಸು, ನಮ್ಮ ಒಬ್ಜೆಕ್ಟಿವ್ ಏನಿರಬೇಕು ಹೇಳಿದರೆ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂಥೇಳಿ. ಸಹೃದಯ ಸಜ್ಜನ ಕಲಾಭಿಮಾನಿಗಳೇ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಇಂದಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದ ವಿದ್ಯಾದೇಗುಲ. ಇಂತಹ ವಿದ್ಯಾದೇಗುಲದಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಲೋಕದ ಸಾಕ್ಷಾತ್ಕಾರ SDM ಕಲಾ ವೈಭವ.
ಸನ್ಮಾನ್ಯ SL ಭೋಜೇಗೌಡ್ರೆ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ನಮ್ಮ ನೈಋತ್ಯ ಈ ಶಿಕ್ಷಣ ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಪ್ರತಿನಿಧಿ ಸನ್ಮಾನ್ಯ SL ಭೋಜೇಗೌಡರು ಬಹುಶಃ ಎರಡನೇ ಬಾರಿಗೆ ಸತತವಾಗಿ ಅತ್ಯಧಿಕವಾದ ಎಲ್ಲ ಶಿಕ್ಷಕರ ಮತಗಳ ಮೂಲಕ ವಿಧಾನ ಪರಿಷತ್ತಿಗೆ ಆಯ್ಕೆಯಾದಂಥ ಓರ್ವ ಧೀಮಂತ ನಾಯಕ. ಬಹುಶಃ ಅವರ ತಂದೆ SL ಲಕ್ಷ್ಮಯ್ಯ ಬೀರೂರು ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಶಾಸಕರಾಗಿದ್ದಾರೆ. ಬಹುಶಃ ಭೋಜೇಗೌಡರಿಗೆ ರಕ್ತಗತವಾಗಿ ರಾಜಕೀಯ ವಂಶ ಪಾರಂಪರೆಯಾಗಿ ಬಂದಿದೆ. ಅಂದರೆ ವಂಶ ಪಾರಂಪರ್ಯ ವಿರೋಧ ಪ್ರಜಾಪ್ರಭುತ್ವಕ್ಕೆ. ಆದರೆ ಅವರಲ್ಲಿ ನಾಯಕತ್ವದ ಗುಣ ಅವರ ವಿದ್ಯಾರ್ಥಿ ದಿಸೆಯಲ್ಲಿ ಹುಟ್ಟು ಗುಣವಾಗಿ ಬಂದಿದೆ. ಸನ್ಮಾನ್ಯ SL ಭೋಜೇಗೌಡರು ಅವರು ವಿಧಾನ ಪರಿಷತ್ತು ಮಂಗಳೂರು ಈ ಕ್ಷೇತ್ರವನ್ನು ಆಯ್ದುಕೊಂಡು ಪ್ರಥಮ ಬಾರಿಗೆ ಆಯ್ಕೆಯಾದ ನಂತರ, ದ್ವಿತೀಯ ಬಾರಿಗೆ ಆಯ್ಕೆಯಾದ ನಂತರ ಸದ್ಯ ಅವರು JDSನ ವಿಧಾನ ಪರಿಷತ್ತಿನ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಉದ್ಘಾಟಕರಾದ ನಮ್ಮ ಡಾಕ್ಟರ್ MB ಪುರಾಣಿಕ್ ಶಾಲು, ಆಳ್ವಾ ಸಂಸ್ಥೆ ಇವರು ಡಾಕ್ಟರ್ ಮೋಹನ್ ಆಳ್ವ ಇವರು ಹಾರಾರ್ಪಣೆ, ರೆವರೆಂಡ್ ಫಾದರ್ ಡಾಕ್ಟರ್ ವರ್ಗೀಸ್ ಕೈಪನಡ್ಕ ಫಲಕ, ವಿಕಲಿತ ವಸನಂ ಪರಿಹೃತ ರಶನಂ ಹೃದಯ ಜಘನ ಮಪನಿಧಾನ ಸಮೀರೆ ಯಮುನಾ ತೀರೆ ವಸದಿವನೆ ವನಮಾಲಿ ಧೀರ ಸಮೀರೆ ಯಮುನಾ ತೀರೆ ವಸದಿವನೆ ವನಮಾಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹಾಗೂ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಾದ ಆಳ್ವಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಇವರಿಂದ ಶುಭ ನುಡಿ. ಭೋಜೇಗೌಡರು ನಂದು ಬಹಳ ದೀರ್ಘವಾದಂಥ ಸಂಬಂಧ. ಇವತ್ತು ನಾವು ನೇರವಾಗಿ ರಾಜಕೀಯದಲ್ಲಿ ಇಲ್ಲದೆ ಹೋದರೂ ಕೂಡ ನಾವು ಎಲ್ಲರೂ ಇಲ್ಲಿಯ ಪ್ರಜೆಗಳು ರಾಜಕೀಯದ ಆಶ್ರಯ ನಮಗೆ ಬೇಕೇ ಬೇಕು. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಈಗಿನ ಕಾಲದಲ್ಲಂತೂ ರಾಜಕೀಯ ಪಕ್ಷದಲ್ಲಿ ಯಾವ ಪಕ್ಷದಲ್ಲಿ ಇದ್ದೇನೆ ಅಂತ ಹೇಳೋದಕ್ಕಿಂತಲೂ ಯಾರಿಗೆ ವೋಟ್ ಹಾಕಿದ್ದೇನೆ ಅಂತ ಹೇಳಲಿಕ್ಕೂ ನಮಗೆ ನಾಚಿಕೆ ಆಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ಅಪರೂಪದಲ್ಲಿ ಕೆಲವರು ನಮಗೆ ರಾಜಕಾರಣಿಗಳು ನಮ್ಮ ಎಲ್ಲ ಸಂಕಷ್ಟಗಳಿಗೆ ನಮ್ಮ ರಾಜ್ಯವನ್ನು ಅನುಸರಿಸಿಕೊಂಡು ನಮ್ಮ ಕ್ಷೇತ್ರವನ್ನು ಅನುಸರಿಸಿಕೊಂಡು ಭಾಳ ಅದ್ಭುತವಾಗಿ ಕೆಲಸ ಮಾಡುವುದನ್ನು ಕಂಡಿದ್ದೇನೆ.
ನಾನು ಅತಿ ಹೆಚ್ಚು ಗೌರವ ಕೊಡುವ ಕೆಲವೇ ರಾಜಕೀಯ ವ್ಯಕ್ತಿಗಳಲ್ಲಿ ಭೋಜೇಗೌಡರು ಕೂಡ ಒಬ್ಬರು. ಇದನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಎಂದು ಇದು ಸುಮ್ಮನೆ ಔಪಚಾರಿಕವಾಗಿ ಹೇಳುವ ಮಾತಲ್ಲ. ಯಾವಾಗಲೂ ನಾವು ಒಳ್ಳೆ ಕೆಲಸ ಮಾಡಿದವರನ್ನು ನಾವು ಶ್ಲಾಘಿಸಬೇಕಾದ್ದು ನಮ್ಮ ಕರ್ತವ್ಯ. ಇವತ್ತು ಭೋಜೇಗೌಡರವರು ನೀವು ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ರಾಜಕೀಯದ ಅವರ ತಂದೆಯಿಂದ 3 ಬಾರಿ ಅವರು ಶಾಸಕರಾಗಿದ್ದುಕೊಂಡು ಅವರ ತಂದೆಯ ಇದರಿಂದ ಅವರು ಬಂದವರು. ಹಾಗೆ ಬಂದ ಮೇಲೆ ಅವರು ಒಮ್ಮೆ ನಮ್ಮ ವಿಧಾನ ಪರಿಷತ್ ಇದಕ್ಕೆ ಓಟಿಗೆ ನಿಂತು ಸೋತು ಹೋಗಿರಬಹುದು. ಅವರು ಇಡೀ ಒಂದು 85ನೇ ಇಸ್ವಿಯಿಂದ ಒಂದು ಕಾನೂನು ತಜ್ಞನಾಗಿಕೊಂಡು ಒಂದು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಇವತ್ತು ವೈಸ್ ಚೇರ್ಮನ್ ನಮ್ಮ ದೇಶದ ಒಂದು ಬಾರ್ ಕೌನ್ಸಿಲ್ BCAಯಲ್ಲಿ ವೈಸ್ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿಕೊಂಡು ನ್ಯಾಷನಲ್ ಲಾ ಆಫ್ ಸ್ಕೂಲ್ ಇಂಡಿಯಾ ಇದರ ಬೋರ್ಡ್ ಆಫ್ ಡೈರೆಕ್ಟರೂ ಆಗಿದ್ದುಕೊಂಡು ಸ್ಟೇಟ್ ಬಾರ್ ಕೌನ್ಸಿಲ್ನೆಲ್ಲ ಮೆಂಬರ್ ಆಗಿದ್ದುಕೊಂಡು ಹಲವಾರು ರೀತಿಯ ಕಾನೂನು ರೀತಿಯ ಕೆಲವು ಇದರಲ್ಲಿ ಬಹಳಷ್ಟು ಅನುಭವ ಪಡೆದವರು. 5 ವರ್ಷ ಕಾಲ ನಾವು ನೋಡಿದೆವು, ಅವರ ಕಾರ್ಯವೈಖರಿಯನ್ನು ನೋಡಿದೆವು. ಅವರ ಹಲವಾರು ಗುಣಗಳು ನಮಗೆ ಎಲ್ಲರಿಗೂ ಭಾಳ ಇಷ್ಟವಾಗಿ ಅವರು ಮತ್ತೆ ನಮಗೆ ಹತ್ತಿರ ಬಂದರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಿಕ್ಷಕರು, ಆಡಳಿತ ಮಂಡಳಿಯವರು ನಿಮಗೆ ಅಭಾರಿಯಾಗಿದ್ದೇವೆ, ನಿಮ್ಮ ಜೊತೆ ಯಾವತ್ತೂ ನಾವು ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮ್ಮ ಜೊತೆ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ರೆವರೆಂಡ್ ಫಾದರ್ ಡಾಕ್ಟರ್ ವರ್ಗೀಸ್ ಕೈಪನಡ್ಕ, OIC ನಿರ್ದೇಶಕರು, ಬೆತ್ತನೆ ಶಿಕ್ಷಣ ಸಂಸ್ಥೆಗಳು, ನೂಚಿ ಬಾಲ್ತಿಲ. ಇವರಿಂದ ಇದೀಗ ಶುಭ ನುಡಿ. It is a proud and happiest moment that we honor. I had a personal experience that underscores Sri Bojegowda's exceptional oratory skills and his deep connection with the community. Last year, he graced the closing ceremony of the inter-school exhibition competition as the chief guest. His punctuality and the eloquency of his speech left a lasting impression on everyone present. The message he delivered was not only touching, but also inspiring, blending English and Kannada seamlessly with a poetic flair and captivated all. Sri Bojegowda sir, I have an humble request to you. You may have to consider the private schools as well. And I know you are having concern about the private schools. Sri Mohan Alwas, he rightly said the concerns of private institutions. I do appreciate you, sir, for your eloquent and elaborated concerns about private schools which we are facing today. I know Bojegowda sir ಅವರು ನಮ್ಮ ವಿಷಯದಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. So I know he will consider our concerns and everything. So dear sir, we are with you and we support you. We too expect the same from you as well as our leader. So may God bless you. We appreciate you. Be with us and we are also be with you. Thank you. ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳು ಮೂಡಬಿದ್ರೆ ಇದರ ಅಧ್ಯಕ್ಷರಾದ ಶ್ರೀ ಯುವರಾಜ್ ಜೈನ್ ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಶುಭ ನುಡಿಯುವಂತೆ ಕೋರುತ್ತೇನೆ. ಪ್ರೀತಿಯ ಬಂಧುಗಳೇ, ಮನುಷ್ಯ ಎಷ್ಟು ವರ್ಷ ಬದುಕಿದ ಅಂತ ಹೇಳೋದಕ್ಕಿಂತ ಹೇಗೆ ಬದುಕಿದ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಆ ವಿಷಯದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ರಿಟೈರ್ ಆದವರನ್ನು ಸನ್ಮಾನಿಸಿ, ಜಗತ್ತಿಗೆ ಒಳ್ಳೆ ಪ್ರಜೆಗಳನ್ನು ಕೊಟ್ಟಿರ್ತಕ್ಕಂಥವರನ್ನು ಗುರುತಿಸಿ ದಕ್ಷಿಣ ಕನ್ನಡ ಪ್ರಾಚಾರ್ಯರ ಸಂಘ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇವತ್ತು ಆ ಕೆಲಸವನ್ನು ಮಾಡಿದ್ದೀರಿ, ನಾವೆಲ್ಲ ನಿಮ್ಮೊಂದಿಗಿದ್ದೇವೆ. ಇವತ್ತು ಪ್ರತಿಯೊಬ್ಬರಿಗೂ ಎಷ್ಟು ಚಿಕ್ಕವೇ ಇರಲಿ ಎಷ್ಟು ದೊಡ್ಡವೇ ಇರಲಿ ಅವು ಎಲ್ಲರಲ್ಲೂ ಕೂಡ ಅಹಂ ಇಲ್ಲದೆ ಈಗೋ ಯಾವುದೂ ಇಲ್ಲದೆ ಪ್ರೀತಿಯಿಂದ ಮಾತಾಡೋರು ನಮ್ಮ ಭೋಜೇಗೌಡರು. ಅವರು ನಮ್ಮವರು. ಯಾವತ್ತೂ ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ ಕೂಡ ನಾನು ಬರ್ತಾ ಇದ್ದೇನೆ,
ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಅಥವಾ ಯಾರೊಟ್ಟಿಗೂ ಮಾತಾಡಲಿಕ್ಕೆ ಚಿಕ್ಕವ ದೊಡ್ಡವ ಅಂತ ಏನೂ ಯೋಚನೆ ಇಲ್ಲದೆ ಅವರ ಮಗಳ ಮದುವೆಯ ಸಂದರ್ಭಗಳಲ್ಲೂ ಕೂಡ ಎಲ್ಲರನ್ನೂ ಪ್ರೀತಿಯಿಂದ ಆಹ್ವಾನಿಸಿ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ತಾನು ಒಬ್ಬ ವಕೀಲ ವೃತ್ತಿಯಲ್ಲಿ ಮೇರು ವ್ಯಕ್ತಿಯಾಗಿದ್ದರೂ ಕೂಡ ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ಅವರು ಬಾಂಧವರ ರೀತಿಯಲ್ಲಿ ಬದುಕುವುದರಿಂದ ಇವತ್ತು ನಮ್ಮೊಟ್ಟಿಗೆ ಎಲ್ಲರೂ ಸೇರಿ ಅವರನ್ನು ಇವತ್ತು ಗೌರವಿಸಿದ್ದೇವೆ. ಅವರ ಇವತ್ತು ನೀವು ಹೇಳಿರೋ ರೀತಿಯಲ್ಲಿ ಇನ್ನೂ ಕೂಡ ಉನ್ನತ ರೀತಿಯಲ್ಲಿ ಅವರ ಬದುಕು ಆಗಲಿ, ನಮ್ಮೆಲ್ಲರೊಂದಿಗೆ ಕೂಡ ಬೆರೀತಾ ಇರಲಿ. ನಾವೆಲ್ಲ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಅಂತ ಯೋಚನೆ ಇಲ್ಲದೆ ಪ್ರೀತಿಯಿಂದ ಬಾಂಧವ್ಯದಲ್ಲಿ ಬೆಳೀತಾ ಇದ್ದೇವೆ. ಈ ಬಾಂಧವ್ಯಕ್ಕೆ ಇನ್ನೂ ಕೂಡ ಕೊಂಡಿಗಳು ಸೇರ್ತಾ ಇರಲಿ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ವಂದಿಸ್ತೇನೆ. ನಮಸ್ಕಾರ. ಶ್ರೀ PM ಅಬ್ದುಲ್ ರಹಿಮಾನ್ ಅರಿಯಡ್ಕ, ಅಧ್ಯಕ್ಷರು ಮರ್ಕಜುಲ್ ಹುದಾ ಶಿಕ್ಷಣ ಸಂಸ್ಥೆಗಳು ಕುಮ್ರ, ಇವರು ಇದೀಗ ಶುಭ ನುಡಿಯುವಂತೆ ಕೋರಿಕೆ. ಇಂದು ಒಬ್ಬರು ಚುನಾಯಿತರಾಗಿ ಅಧಿಕಾರವನ್ನು ಪಡೆಯಬೇಕಾದರೆ ಮತದಾರರ ಬಳಿ ಹೋಗಿ ಪೊಳ್ಳು ಭರವಸೆಗಳನ್ನು ನೀಡಿ ಯಾವ ಮಟ್ಟಕ್ಕೆ ಇಳಿದರೂ ಆ ಮಟ್ಟದಲ್ಲಿ ಅವರ ಮತವನ್ನು ಪಡೆದು ಜಯಿಸಿದ ಮೇಲೆ ಅವರ ಸುಳಿವೇ ಇರುವುದಿಲ್ಲ. ಏನಾದರೂ ಒಂದು ಸಂಕಷ್ಟದಲ್ಲಿ ಅವರನ್ನು ಸಂಪರ್ಕಿಸಬೇಕಂತಿದ್ದರೆ ಬಹಳ ಕಷ್ಟಪಡಬೇಕಾದ ಆ ನಿಟ್ಟಿನಲ್ಲಿ ನಮ್ಮ ಭೋಜೇಗೌಡರು ಅದರ ತದ್ವಿರುದ್ಧವಾಗಿದೆ. ಅವರನ್ನು ಯಾವುದೇ ಒಂದು ಕೆಲಸಕ್ಕೆ ನಾವೊಂದು ಪೋನಾಯಿಸಿ ಒಂದು ವಿಷಯ ಹೇಳಿದರೆ ಅದನ್ನೇ ಅವರು ನೆನಪಿಟ್ಟುಕೊಂಡು ಸಕ್ರಿಯವಾಗಿ ಅವರು ಕಾರ್ಯಪ್ರತರಾಗಿ ಆ ಕಾರ್ಯವನ್ನು ಬಗೆಹರಿಸಿಕೊಡುವಂಥ ಒಬ್ಬ ಅವರ ವ್ಯಕ್ತಿತ್ವ, ಇದೆಲ್ಲ ನಾವು ಕೇಳಿಕೊಂಡಿದ್ದೇವೆ. ನಾನು ಒಮ್ಮೆಲೇ ಅವರನ್ನು ಭೇಟಿಯಾದ್ದು. ಆ ಸಮಯದಲ್ಲಿ ಈ ಸಲ ಚುನಾವಣೆ ಬಂತು. ನಮ್ಮ ಸ್ಟಾಫ್ಗಳೆಲ್ಲ ನಾವು ರಾಜ್ಯಕ್ಕೆ ಮಾಡಬಾರದು, ಅದರ ರಾಜ್ಯಕ್ಕೆ ನಾನು ಹೇಳಿದೆ ಎಲ್ಲ ಲೆಕ್ಚರ್ಸ್ಗಳನ್ನು ಕರೆದು ನೀವು ಯಾರಿಗೆ ಓಟು ಕೊಡಿ, ಒಂದು ಓಟು ಮಾತ್ರ ಭೋಜೇಗೌಡರಿಗೆ ಕೊಡಬೇಕಂತೇಳಿ. ಏಕೆಂತ ಹೇಳಿದರೆ ಅವರು ಖಂಡಿತವಾಗಿಯೂ ಆ ಶಿಕ್ಷಕ ವರ್ಗಕ್ಕೆ ಒಂದು ಸಹಾಯವನ್ನು ಮಾಡುತ್ತಾರೆ. ಹಾಗೆ ಅವರಿಂದ ಆ ಶಿಕ್ಷಕ ವರ್ಗಕ್ಕೆ ಜಯವಾಗಲಿ, ವಿಜಯವಾಗಲಿ, ಸುಖ ಸಂತೋಷವಿರಲಿ ಎಂದು ಹಾರೈಸಿದ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್, ಅಧ್ಯಕ್ಷರು ಸೂರ ಶಿಕ್ಷಣ ಸಂಸ್ಥೆಗಳ ಮುಡಿಪು, ಇವರಿಂದ ಶುಭ ನುಡಿ. ನನ್ನ ಅಣ್ಣನ ಸಮಾನರಾದಂಥ ಭೋಜೇಗೌಡ್ರೆ ಹಾಗೂ ನನ್ನ ಆತ್ಮೀಯರಾದಂಥ ನನ್ನ ಮಾರ್ಗದರ್ಶನದ ಪುರಾಣಿಕರೇ, ಇವತ್ತಿನ ದಿವಸ ಬಹಳ ಖುಷಿ ಆಗ್ತಾ ಉಂಟು. ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಜೀವನದಲ್ಲಿ ಏನಾದರೂ ಮಾಡಬೇಕಾದ್ರೆ ಭೋಜೇಗೌಡ್ರಂಥ ಒಂದು ಮಾದರಿ ಆಗಿ ನಾವು ಕೆಲಸ ಮಾಡಬೇಕಾಗಿ ಬಂದಿದೆ. ನಾವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಭಾಗ್ಯವಂತರು. ಯಾಕೆ ಭಾಗ್ಯವಂತರು? ಭೋಜೇಗೌಡ ಅಂತ ಒಂದು ಜನ ಸಿಕ್ಕಿದ್ದಾರೆ ನಮಗೆ. ನಮ್ಮ ಎಲ್ಲ ಕೆಲಸಗಳು ಆಗ್ತಂತ ಹೇಳಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅವರಿಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು 100 ವರ್ಷ ಆಯುಷ್ಯ ಕೊಟ್ಟು ಅವರು ಕೂತ್ಕೊಳ್ಳಿ. ಬಾಕಿಯವರು ಎಲ್ಲ ಎದ್ದು ನಿಂತು ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈ ಬಾಕಿಯವರು ಎಲ್ಲರೂ ಎದ್ದು ನಿಂತು ಭೋಜೇಗೌಡರು ಕೂತ್ಕೊಳ್ಳಿ. ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಶ್ರೀ ಸುಮಂತ್ ಕುಮಾರ್ ಚೈನ್, ಅಧ್ಯಕ್ಷರು ಎಕ್ಸೆಲ್ ಶಿಕ್ಷಣ ಸಂಸ್ಥೆಗಳು ಗುರುವಾಯನಕೆರೆ, ಅವರಿಂದ 2 ಮಾತು. ನಾನು ಕಳೆದ ಬಾರಿ ಎಲೆಕ್ಷನ್ ಟೈಮಲ್ಲಿ ನೋಡ್ತಾ ಇದ್ದೆ, MLA ಯಾರೋ ಆಗಿದ್ರೂ ಕೂಡ ನಮ್ಮ ಭೋಜೇಗೌಡ ಸರಿಗೆ ಹಾಲಿನ ಅಭಿಷೇಕವನ್ನು ಮಾಡಿರುವಂಥದ್ದು ನಾನು ವಾಟ್ಸಪ್ಪಲ್ಲಿ ನೋಡಿ ನಂಗೆ ತುಂಬ ಒಂದು ಆಶ್ಚರ್ಯ ಆಯಿತು. ಆದರೆ ಅವರ ಪವರ್ಫುಲ್ ಎಷ್ಟು ಒಂದು ಒಳ್ಳೆ ಲೀಡರ್ ಅಂತೇಳಿ ನನಗೆ ಅವಾಗ ಅನಿಸ್ತಾ ಇತ್ತು. ಹಾಗೆ ನಾನು ಅವರು ಒಮ್ಮೆ ನಮ್ಮ ಗುರುವಾಯನಕೆರೆ ಹತ್ರ ಹೋಗುವಾಗ, ಎಕ್ಸೆಲ್ ಸಂಸ್ಥೆಯಲ್ಲಿ ಹೋಗುವಾಗ ನನಗೆ ಫೋನ್ ಮಾಡಿ ಹೇಳಿದರು, ನಾನು ಬರ್ತಾ ಇದ್ದೇನೆ, ಬರ್ಬೋದಾ ಅಂತೇಳಿ. ಒಮ್ಮೆ ಬಂದುಬಿಟ್ಟು 1 ಗಂಟೆ ನಮ್ಮ ವಿದ್ಯಾರ್ಥಿಗಳ ನಿರರ್ಗಳವಾಗಿ ಮಾತಾಡಿ ನಮ್ಮೊಟ್ಟಿಗೆಲ್ಲ ಊಟ ಮಾಡಿ ನಮ್ಮ ಸಂಸ್ಥೆಗಳಿಗೆ ಏನೋ ಸಮಸ್ಯೆಗಳಿದೆ ಪರಿಹಾರ ಮಾಡಿಕೊಡುತ್ತೆ ಅಂತೇಳಿ ಹೋಗಿ ಅದಕ್ಕೆ ಕರಿಯಾಗಿ ಸ್ಪಂದಿಸಿದ್ದಾರೆ. ಖಂಡಿತವಾಗಿ ಕೂಡ ಅವರಿಗೆ ನಾವು ಎಲ್ಲ ತುಂಬ ಚಿರಋಣಿಯಾಗಿದ್ದೇವೆ. ಒಬ್ಬ ಒಳ್ಳೆ ಲೀಡರ್ ಅಂತ ಹೇಳಿದರೆ ಅಮ್ಮನ ಹಾಗೆ ಒಂದು ಒಳ್ಳೆಯ ಪ್ರೀತಿ ಹೊಂದಿರಬೇಕು, ಅಪ್ಪನ ಹಾಗೆ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಹೊಂದಿರಬೇಕು, ಹಾಗೆ ಒಬ್ಬ ಪ್ರಜೆಗೆ ಸೇವೆ ಮಾಡುವಂಥ ಸೇವಕ ಆಗಿರಬೇಕು, ರಾಜನ ಹಾಗೆ ಒಂದು ಒಳ್ಳೆಯ ಆದರ್ಶವನ್ನು ಹೊಂದಿರಬೇಕು. ಈ ಎಲ್ಲ ಗುಣಗಳನ್ನು ಹೊಂದಿರುವವರು ನಮ್ಮ ಭೋಜೇಗೌಡರು. ಹಾಗೆ ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಸಿಗಲಿ. ಲೀಡರ್ಶಿಪ್ ಇಟ್ಸ್ ನಾಟ್ ಪೊಸಿಷನ್, ಇಟ್ಸ್ ಆ್ಯಕ್ಷನ್. ಅಂದರೆ ಅವರು
ನಾನೊಬ್ಬ ಲೀಡರ್ ಅಂತೇಳಿ ಬೇರೆ ಅವರಾಗಿರುವುದಿಲ್ಲ. ಅವರೆಲ್ಲರ ಹಾಗೆ ನಮ್ಮ ಸಾಮಾನ್ಯರ ಹಾಗೆ ಒಂದು ಇದರಲ್ಲಿದ್ದಾರೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಬೇರೆ ಕ್ಷೇತ್ರದಲ್ಲಿ ವಿನ್ ಆಗೋದು ತುಂಬ ಈಸಿ, ಆದರೆ ಶಿಕ್ಷಕರ ಕ್ಷೇತ್ರ, ಅದು ಕೂಡ ನಾವು ಶಿಕ್ಷಕರಂದರೆ ತುಂಬ ನೋಡಿಕೊಂಡು ಓಟ್ ಹಾಕುವವರು. ಅಂಥದ್ರಲ್ಲಿ ಅವರು 2ನೇ ಸರ್ತಿ ಅದು ಕೂಡ ಬಹುಮತದಲ್ಲಿ ಒಂದು ವಿನ್ ಆಗಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಅವರ ಒಂದು ಹಿರಿಮೆಗೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಖಂಡಿತವಾಗಿ ಕೂಡ ನಿಮ್ಮ ಸೇವೆ ಇದೇ ರೀತಿ ಮುಂದುವರಲಿ. ನಮ್ಮ ಅನುದಾನಿತ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮಿಂದ ಆದಷ್ಟು ಕೊಡುಗೆಗಳು ಬರಲಿ. ಶ್ರೀ ರಾಜಶೇಖರ್ ಹೆಬ್ಬಾರ್, ಆಡಳಿತಾಧಿಕಾರಿಗಳು, ಬೆಸನ್ ಶಿಕ್ಷಣ ಸಂಸ್ಥೆ ಮಂಗಳೂರು, ನಮ್ಮ ಜೊತೆ ಇದ್ದಾರೆ. ಅವರಿಂದ ಇದೀಗ 2 ಮಾತು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪದವಿ ಪೂರ್ವ ಪ್ರಾಂಶುಪಾಲರ ವೇದಿಕೆ ಆಯೋಜಿಸಿದೆ. ಪ್ರತಿಯೊಬ್ಬನ ವ್ಯಕ್ತಿಯ ಜೀವನದಲ್ಲಿ ಹಾದು ಹೋಗುವ ವ್ಯಕ್ತಿತ್ವ ಯಾವುದು ಕೇಳಿದದು ಮೇಷ್ಟ್ರುಗಳದು. ಅಂತಹ ಮೇಷ್ಟ್ರುಗಳ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಕಷ್ಟದ ಕೆಲಸ, ಬುದ್ಧಿವಂತರನ್ನು ಆಳೋದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ನಾನು ನೋಡಿದ್ದೇನೆ ಅವರ ಕಾರ್ಯವೈಖರಿನ. ಮಾನ್ಯ ಭೋಜೇಗೌಡರು ನನ್ನದು ಸೀಟ್ ಕನ್ಫರ್ಮ್ ಆಗಿದೆ ಹೆಬ್ಬಾರ್ರೆ, ಕೆಲಸ ಮಾಡಬೇಕು ಅಂತ ಒಂದು ಫೋನಲ್ಲಿ ಇಮ್ಮಿಡಿಯೇಟ್ ಹೇಳಿದ್ದಾರೆ ನನಗೆ. ಹಾಗೆ ಸರಳ ವ್ಯಕ್ತಿತ್ವ, ಹೆಚ್ಚು ಖಾರವಾಗಿ ಯಾರಿಗೂ ಮಾತನಾಡೋದಿಲ್ಲ. ಅವರ ಖಾರ ನಾವು ನೋಡಿದ್ದು ವಿಧಾನಸಭೆಯಲ್ಲಿ ಮಾತ್ರ, ಹೊರಗಡೆ ಇಲ್ಲ, ಖಡಕ್ಕಾಗಿ ಮಾತಾಡ್ತಾರೆ. ಹಾಗಾಗಿ ನಮ್ಗೆ ಒಳ್ಳೆಯ ಈ ನೈಋತ್ಯ ಕ್ಷೇತ್ರಕ್ಕೆ ಅದೇ ಹೇಳಿದರು ಮೋಹನಾಳವರು, ಬುದ್ಧಿವಂತರು ಹೇಳಿ ನಮ್ಮನ್ನು ಅಟ್ಟಕ್ಕೇರಿಸಿ ಈಗ ನೀವು ಹೀಗೆ ಮಾಡೋದಾ ಕೇಳ್ತಾರೆ. ಸಣ್ಣ ತಪ್ಪಾದರೂ ನಮಗೆ ಇಂಜೆಕ್ಷನ್ ಕೊಡ್ತಾರೆ. ನಮ್ಮನ್ನೇ ಹೋಗಿದ್ದೆ ಅಲ್ಲಿ, ನೀವು ಹೀಗೆ ಮಾಡೋದು ಮಾರ್ರೆ ಮಂಗಳೂರಿನವ್ರು ಹಾಕ್ಕೊಂಡು ಅಂತ. ಅದರಿಂದ ಪಟ್ಟ ದೊಡ್ಡದು ಕೊಟ್ಟಿದ್ದಾರೆ, ಆ ಪಟ್ಟವನ್ನು ಉಳಿಸ್ಕೊಳ್ಬೇಕು. ನಮಗೊಬ್ಬ ಸಮರ್ಥ ನಾಯಕರು ಸಿಕ್ಕಿದ್ದಾರೆ. ಬದಲಾಗುವ ಸನ್ನಿವೇಶ ಮುಂದಿನ ದಿನಗಳಲ್ಲಿ ಕ್ಷೇತ್ರವನ್ನು ಅಥವಾ ಈ ಶಿಕ್ಷಣ ಕ್ಷೇತ್ರವನ್ನು ಅರಿತಂಥ ಒಬ್ಬ ವ್ಯಕ್ತಿ ನಮಗೆ ಭೋಜೇಗೌಡರು ಮಂತ್ರಿಯಾಗಿ ಸಿಗುವಂತಾಗಲಿ ಅಂತೇಳಿ ಶ್ರೀ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಉತ್ತರೋತ್ತರವಾಗಲಿ. ನಮಗೆ ಅವರಿಂದ ಭಾಳಷ್ಟು ಕೆಲಸಗಳು ಆಗಲಿಕ್ಕಿದೆ. ಭಾಳ ನೈಋತ್ಯ ಕ್ಷೇತ್ರ, ಈ ಶಿಕ್ಷಕರ ಕ್ಷೇತ್ರ ಕಷ್ಟದ ಕೆಲಸ. ತರಹೇವಾರಿ ಟೀಚರ್ಸ್ ಇದ್ದಾರೆ, ಅದು ಪಟ್ಟಿ ಮಾಡಿದರೆ ಇಷ್ಟು ಉದ್ದ ಆಗ್ತದೆ. ಬಟ್ ಅದನ್ನೆಲ್ಲವನ್ನು ಅವರು ಅರಿತುಕೊಂಡು ಸ್ಪಂದಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಇಷ್ಟು ಯಾಕೆ ಹೇಳಿದೆ ಕೇಳಿದರೆ, ನಾನೊಂದು 31 ವರ್ಷ ಪ್ರಿನ್ಸಿಪಾಲ್ ಆಗಿದ್ದವ, ಮತ್ತು ಸ್ಟೇಟ್ ಅಡಿಷನಲ್ ಡೈರೆಕ್ಟ್ರಾಗಿ ರಿಟೈರ್ ಆದವನು ಕಾಲೇಜು ಶಿಕ್ಷಣ ಇಲಾಖೆಗೆ. ಹಾಗೆ ಏನು ಖಾಸಗಿ ಕಾಲೇಜಿನ ಸಮಸ್ಯೆ, ಡಿಗ್ರಿ ಕಾಲೇಜಿನ ಸಮಸ್ಯೆ ಏನು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿದೆ. ಆದ್ದರಿಂದ ಭಾಳಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಶ್ರೀಯುತರ ಮುಖಾಂತರ ಸಿಗುವಂತಾಗಲಿ, ಜನರಿಗೆ ಅವರಿಂದ ಅನುಕೂಲವಾಗುವಂತಾಗಲಿ ಶ್ರೀ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವಂದನೆಗಳು ಸರ್. ಇನ್ನು ಮುಂದೆ ಶ್ರೀಕೃಷ್ಣನ ಲೀಲೆಗಳನ್ನು ತಮ್ಮ ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿರುವವರು ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ, ಇಲ್ಲಿಯ ವಿದ್ಯಾರ್ಥಿನಿಯರು. वो किसना है, वो किसना है, वो किसना है, वो किसना है, किसना है, जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಭೋಜೇಗೌಡರಿಗೆ ತುಂಬ ಆಭಾರಿ ಆಗಬೇಕು. ಯಾಕೆಂತೇಳಿದರೆ 3 ಗಂಟೆಗೆ ಫೋನ್ ಮಾಡಿದ್ದಾರೆ. ಅವರು ಹಾಸ್ಪಿಟಲಲ್ಲಿ ಎದೆನೋವಾಗಿ ಅಡ್ಮಿಟ್ ಆಗಿದ್ದರು. 1 ಗಂಟೆ ಲೇಟ್ ಆಗಲಿಕ್ಕೆ ಅದು ಕಾರಣ. ಆದರೂ ಕೂಡ ಬ್ಯಾಂಗ್ಳೂರು ಮತ್ತು ಅವರ ಚಿಕ್ಕಮಗಳೂರಿನ ವೈದ್ಯರನ್ನು ಸಂಪರ್ಕಿಸಿ ತೊಂದರೆ ಇಲ್ಲ ಅಂತ ಹೇಳಿದ ನಂತರ 5:15 ಗಂಟೆ ನಂತರ ಅವರು ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ಹೋಗಿ ಫ್ರೆಶ್ ಆಗಿ ಪುನಃ ಬಂದವರು. ಅದರಿಂದ ಅವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ. ಎಲ್ಲ ನಮ್ಮ ಉಪನ್ಯಾಸಕರು ಇಲ್ಲೇ ಅಲ್ಲಿ ಆಡಿಯೋ ಮತ್ತು ವ್ಯವಸ್ಥೆಯನ್ನು ಮಾಡಿದ್ದೇವೆ, ಊಟ ಮಾಡ್ತಿದ್ದಾರೆ. ಸರ್, ನಿಮ್ಮ ಒಂದು ಈ ರೀತಿಯ ಸೌತ್ ಕೆನಡದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಪನ್ಯಾಸಕರು ಪ್ರಾಚಾರ್ಯರ ಮೇಲೆ ನಿಮಗಿರುವಂತಹ ಒಂದು ಕಳಕಳಿಯನ್ನು ನೋಡಿ ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಇವತ್ತು ಮಂಗಳೂರು ಇಷ್ಟೊಂದು ಪ್ರೀತಿಯನ್ನು ನನಗೆ ಕೊಟ್ಟಿದ್ದೀರಿ.
ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ ಇವತ್ತು. ಹಾಗಾಗಿ ನಾನು ಮೊನ್ನೆ ಕೂಡ ವಿಧಾನ ಪರಿಷತ್ನಲ್ಲಿ ಮಾತನಾಡುವಾಗ ವೈ ಹ್ಯಾವ್ ಡಿಸ್ಕ್ರಿಮಿನೇಟ್ ಏಡೆಡ್ ಅನ್ಏಡೆಡ್ ಆ್ಯಂಡ್ ಗೌರ್ಮೆಂಟ್ ಅಂತ ಯಾಕೆ ಮಾಡ್ತೀರಿ? ಅವರೆಲ್ಲ ಮಾಡ್ತಾ ಇರ್ತಕ್ಕಂಥ ಅಗಾಧವಾದ ಕೆಲಸವನ್ನು ಯಾವುದೇ ಥರದಲ್ಲಿ ನೀವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ 30-35 ಸಾವಿರ ಮಕ್ಕಳು ಕಲಿತಾ ಇದ್ದಾರೆ. ನಮ್ಮ ಶಾರದಾ ಪುರಾಣಿಕರಲ್ಲಿ ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ. ನೂರಾರು ಶಿಕ್ಷಕರಿಗೆ, ಸಾವಿರಾರು ಶಿಕ್ಷಕರಿಗೆ ಕೆಲಸವನ್ನು ನೀಡಿದ್ದಾರೆ. ಒಂದು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ಆಳ್ವಾರು, ಪುರಾಣಿಕರಂತರು, ನೋಡಿ ಅಲ್ಲಿರ್ತಕ್ಕಂಥ ನಮ್ಮ ಎಕ್ಸಲೆಂಟು, ಇಲ್ಲಿರ್ತಕ್ಕಂಥ ಅನೇಕ ಕುಂಭಶ್ರೀ ಇವರೆಲ್ಲ ಪ್ರಾಡಕ್ಟ್ ಆಫ್ ಆಳ್ವ ಅಂತ ಹೇಳಿದರೆ ತಪ್ಪಾಗದ. ಅವರೆಲ್ಲ ಶಿಷ್ಯರು. ಅವರೆಲ್ಲರೂ ಹೇಳ್ತಾರೆ ನಾವೆಲ್ಲ ಆಳ್ವಾರ ಶಿಷ್ಯರು, ನಾವು ಪುರಾಣಿಕರು, ನಮಗೆ ಮೇಷ್ಟ್ರಾಗಿದ್ದರು ಅಂತೇಳಿ ಅಂತ. ಇಂಥ ವಿದ್ಯಾಸಂಸ್ಥೆಗಳನ್ನು ಕಟ್ಟದೇ ಇದ್ದರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹೇಗಾಗ್ತಾಯಿತ್ತು? ಇನ್ನು ಕ್ರಿಶ್ಚಿಯನ್ ಮಿಷನರೀಸ್ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಬೆಲೆ ಕಟ್ಟೋಕ್ಕಾಗದೇ ಇಲ್ಲ. ಈ ವಿಚಾರವನ್ನು ನಾನು ಅನೇಕ ಬಾರಿ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದೀನಿ. ಮೊನ್ನೆ ಮಾತಾಡುವಾಗ ನಾನು ಹೇಳಿದೆ, ಆಯ್ತು ರೀ, ನೀವೇನೂ ಕೊಡಬೇಡಿ, ಬಿಟ್ಬಿಡಿ. ನೀವು ಶಾಲೆ ಕಟ್ಟಡ ಕಟ್ಟಿದ್ದೀರಾ, ಆ ಶಿಕ್ಷಕರಿಗೆ ನೀವು ಸಂಬಳ ಕೊಡ್ತೀರಾ, ಲಕ್ಷಾಂತರ ಮಕ್ಕಳಿಗೆ ಮೋರ್ ದ್ಯಾನ್ 75% ಶಿಕ್ಷಣ ಇವತ್ತು ಕೊಡ್ತಾ ಇರ್ತಕ್ಕಂಥವ್ರು ಯಾರ ಇದ್ದರೆ ಅದು ನಮ್ಮ ಪ್ರೈವೇಟ್ ಸಂಸ್ಥೆಗಳು ಅನ್ನೋ ವಿಚಾರವನ್ನು ನಾವು ಅತ್ಯಂತ ಧೈರ್ಯದಿಂದ ನಾವು ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಇವತ್ತು ಇಲ್ಲಿಯವರೆಗೆ ನಿಮ್ಮ ಕುಟುಂಬಕ್ಕೆ ಸರಿಯಾದ ರೀತಿ ಸಮಯವನ್ನು ಕೊಟ್ಟಿರದೇ ಇರ್ಬೋದು, ನಿಮ್ಮ ಸ್ವಂತ ಕಾರ್ಯಗಳಿಗೆ ಸಮಯ ಕೊಡೋಕ್ಕಾಗಿರೋದಿಲ್ಲ. ಹಾಗಾಗಿ ಅದೆಲ್ಲವನ್ನು ಈಗ ಭಗವಂತ ನಿಮಗೆ ನಿವೃತ್ತಿ ಅಂತ ತಿಳ್ಕೊಬೇಡಿ, ಮತ್ತು ಹೊಸ ಜೀವನ ಪ್ರಾರಂಭ ಆಗಿದೆ. ಈ ಪ್ರಾರಂಭ ಆಗಿರ್ತಕ್ಕಂಥದ್ರಲ್ಲಿ ಭಗವಂತ ಎಲ್ಲ ರೀತಿಯ ಶ್ರೇಯಸ್ಸನ್ನು ತಮಗೆ ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಭಾರತ್, ಜೈ ಕರ್ನಾಟಕ. ಧನ್ಯವಾದಗಳು ಗೌರವಾನ್ವಿತ ಭೋಜೇಗೌಡ ಸರ್ ಅವರಿಗೆ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿ ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ ಜಯಣ್ಣ ಸಿಡಿ ಅವರಿಂದ. ನನಗೆ ಭೋಜೇಗೌಡರ ವ್ಯಕ್ತಿತ್ವ ಭಾಳ ಇಷ್ಟವಾಗಿರುವಂಥದ್ದು. ನಾವು ಸ್ಟಡಿ ಮಾಡುವಾಗ ಬೀರೂರು ಕ್ಷೇತ್ರದಿಂದ ನಮ್ಮ ಭೋಜೇಗೌಡರ ತಂದೆ ಸತತವಾಗಿ ಗೆಲ್ತಾ ಬರ್ತಾಯಿದ್ರು. ನಾವು ಕಾಲೇಜಲ್ಲಿ ಓದಬೇಕಾದ್ರೆ ನಾವು ಯೋಚನೆ ಮಾಡಿ ಕೇಳ್ತಾವಿದ್ದು, ಹೇಗೆ ಗೆಲ್ತು ಬರ್ತಾರೆ ಕಂಟಿನ್ಯೂಸ್ ಆಗಿ ಅಂತ. ನಾವು ವಿಚಾರವನ್ನು ಮಾಡಿದಾಗ ನಮ್ಮಲ್ಲಿ ಎಲ್ಲಿ ಒಳ್ಳೆಯತನ ಇದೆಯೋ ಆ ಒಳ್ಳೆಯತನ ನಮ್ಮನ್ನೆಲ್ಲರೂ ಕಾಪಾಡುತ್ತೆ. ಅದು SR ಲಕ್ಷ್ಮಯ್ಯರು ಅಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರಿತ್ತು ಅವರಿಗೆ. ಯಾರೇ ಹೋದರೂ ಸಹ ಒಂದು ಸ್ಪಂದಿಸುವಂಥ ಮನೋಭಾವನೆ ಹೊಂದಿರುವಂಥ ಪೂಜ್ಯರು ನಮ್ಮ SR ಲಕ್ಷ್ಮಯ್ಯವರು. ಅದೇ ರೀತಿಯಾಗಿ ಇವತ್ತು ನಮ್ಮ ಮುಂದೆ ಎಲ್ಲರ ಮುಂದೆ ಇದ್ದಾರೆ ನಮ್ಮ ಭೋಜೇಗೌಡರವರು. ಯಾವುದೇ ಸಮಸ್ಯೆ ಆಗಲಿ ಭಾಳ ಸ್ಪಂದಿಸುವಂಥ ವ್ಯಕ್ತಿಯಾಗಿರ್ತಾರೆ. ಇವತ್ತು ನಮ್ಮ ಪ್ರಾಂಶುಪಾಲರ ಸಂಘ ಎಲ್ಲರೂ ಸೇರಿ ಇವತ್ತು ಒಂದು ಅವಿಸ್ಮರಣೆ ದಿನವನ್ನು ಮಾಡಿದ್ದೀರ. ನಾವು ಕೊಡಬೇಕಾಗಿದ್ದು ಗೌರವ ಇಷ್ಟೇ. ದೇವಾಲಯಕ್ಕೆ ನೀ ಲಕ್ಷ ನೀಡಿದರೂ ದೇವರಿಗೆ ನೀನೊಬ್ಬನೇ ಭಕ್ತ ಅಷ್ಟೇ. ಅದೇ ಹಸುವಿನಿಂದ ಇದ್ದವರಿಗೆ ಒಂದು ತುತ್ತು ಊಟ ನೀಡಿದರೆ ಅವರ ಪಾಲಿಗೆ ನೀನೇ ನಿಜವಾದ ದೇವರು. ಪ್ರಾಂಶುಪಾಲರ ಸಂಘದವರಿಗೆ, ಅಲೋಸಿಯಸ್ ಕಾಲೇಜಿನವರಿಗೆ, ಯಾವತ್ತೂ ನಮ್ಮ ಜೊತೆಯಲ್ಲಿ ಇರುವಂಥ ಆಡಳಿತ ಮಂಡಳಿ, ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸಿ, ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ. ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮೊಂದಿಗಿದ್ದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ವಿಶೇಷ ಧನ್ಯವಾದಗಳನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಒದಗಿಸಿದಂತಹ ಸಂತ ಎಲೋಷಿಯಸ್ ಪದವಿ ಪೂರ್ವ ಕಾಲೇಜು, ಇಲ್ಲಿಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಶಿಕ್ಷಕೇತರ ಬಂಧಿಗಳು, ಸಿಬ್ಬಂದಿಗಳಿಗೆ ನಮ್ಮ ಸಂಘದ ಪರವಾಗಿ ಅನಂತ ಅಭಿನಂದನೆಗಳು. ನಮ್ಮ ಜೊತೆ ಇಂದು ಬೆಳಿಗ್ಗೆಯಿಂದ ಇದ್ದಂತಹ ಎಲ್ಲ ವಿದ್ಯಾಸಂಸ್ಥೆಯ ಪ್ರಾಚಾರ್ಯರಿಗೂ, ಅಲ್ಲಿಯ ಶಿಕ್ಷಕರಿಗೂ ನಮ್ಮ ಸಂಘದ ಪರವಾಗಿ
ಹಾರ್ದಿಕ ಅಭಿನಂದನೆಗಳು. ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳು.